ಬಂದು ನಾವು ರಿಪಬ್ಲಿಕ್ ಡೇ ಆಚರಿಸ್ತಾ ಇದ್ದೀವಿ ಟ್ಯೂಷನ್ ಅಲ್ಲಿ. ಸೊ ಎಲ್ಲರಿಗೂ ಗೊತ್ತು ರಿಪಬ್ಲಿಕ್ ಡೇ ಏನಕ್ಕೆ ಆಚರಿಸ್ತೀವಿ. 26 ಜನವರಿಗೆ ಪ್ರತಿಯೊಬ್ಬರು ಆಚರಿಸ್ತಾರೆ. ಯಾಕಂದ್ರೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಇವತ್ತು ಬಂದು 26 ಜನವರಿ ಇವತ್ತು ಎಲ್ಲ ಅವರು ತೋರಿಸ್ತಾರೆ ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಪ್ರತಿ ಸ್ಪೆಷಾಲಿಟಿ ಏನು ಅಂತ ಮಾಡ್ತಾರೆ. ಸೊ ಇವತ್ತು ಬಂದು ನಾವೆಲ್ಲರೂ ಯಾವುದೇ ನಾವು ಒಂದು ಸಿಟಿಸನ್ ಆಗಿ ನೋಡಬೇಕು. ಸೊ ಅದೇ ತರ ಟ್ಯೂಷನ್ ಪ್ರತಿಯೊಂದು ಒಂದು ಒಳ್ಳೆ ಬಿಹೇವಿಯರ್, ಒಂದು ಒಳ್ಳೆ ಕಲ್ಚರ್ ಇಟ್ಕೊಂಡು ಮುಂದೆ ಬಂದು ಮುಂದಿನ ಮೇಲೆ ತರಬೇಕು ಅಂತ ನನ್ನ ಆಸೆ. ಮಾಡ್ತೀರಾ? ಯಾರು ಯಾವ ಎಲ್ಲ ಒಂದೇ. ವಿ ಆರ್ ಇಂಡಿಯನ್. ಕರ್ನಾಟಕ ಇಲ್ಲ, ತಮಿಳುನಾಡು ಇಲ್ಲ, ಡೆಲ್ಲಿ ಇಲ್ಲ. ಅದಕ್ಕೆ ಇವತ್ತು ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಒಂದೇ. ಯಾವುದೇ ರಿಲಿಜನ್ ಆಗಲಿ ಏನೇ ಆಗಲಿ ಎಲ್ಲರಿಗೂ ಒಂದೇ ಶಿಕ್ಷೆ, ಒಂದೇ ಶಿಕ್ಷೆ. ಸೊ ಆ ಕಾರಣಕ್ಕೆ ಅವನ ಮೇಲೆ ನಾವು ಮೇಲೆ ನಗದು ಇದೆಲ್ಲ ಮಾಡಬಾರ್ದು. ಎಲ್ಲರಿಗೂ ನೋಡ್ಬೋದು. ಅದಕ್ಕೆ ಇವತ್ತು 26 ಜಾನ್ವರಿಗೆ ರಿಪಬ್ಲಿಕ್ ಡೇ ಅಂತ ಆಚರಿಸ್ತಾರೆ. ಅರ್ಥ ಆಯ್ತಾ? ಇನ್ನೊಬ್ರು ನೋಡಿ ಕಾಮಿಡಿ ಮಾಡೋದು ಬಿಟ್ಟು ಯಾರು ಇಂಡಿಯನ್ಸ್. ಓಕೆನಾ? ಸೊ ಇಂಡಿಯನ್ಗೆ ಯಾವುದೇ ಕಾರಣಲ್ಲ, ಒಂದೇ ಇಂಡಿಯಾ. ಅರ್ಥ ಆಯ್ತಾ? ಸೊ ಇವತ್ತು ನಾವು ಅಲ್ಲಿ ಚೆನ್ನಾಗಿ ಫೋನ್ ಮಾಡಿರೋರಿಗೆ ಕಿಟ್ ಕೊಡ್ತಾ ಇದ್ದೀವಿ. ಓಕೆ, ಸೊ ನಾನು ಒಬ್ಬೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ವೆರಿ ಗುಡ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಓಕೆ, ಇನ್ನು ಹೀಗೆ ನೀವು ಪರ್ಫಾರ್ಮೆನ್ಸ್ ಕೊಡಿ ಅಂತ ನಾನು ಆಶಿಸ್ತೀನಿ. ಅವ್ರು ಮುಂದೆ ಬಂದು ಪ್ರಾಮಿಸ್ ಮಾಡಬೇಕು ಇದೇ ತರ ಎಲ್ಲ ಟೆಸ್ಟ್ಗಳು ಸ್ಕೋರ್ ಮಾಡ್ತೀರಾ ಅಂತ. ಓಕೆ ಓಕೆ, ಫಸ್ಟ್ ಭುವನ್. ಸೊ ನಮ್ಮ ಭುವನ್ ಬಂದ್ಬಿಟ್ಟು FA3 ಅಲ್ಲಿ ನಾರ್ಮಲಿ ಅವನಿಗೆ ಅಲ್ಲ, ಆದ್ರೆ A ಗ್ರೇಡ್ ತೆಗಿದಾನೆ. ಆ ಖುಷಿಯಿಂದ ಅವನಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ತೆಗಿಬೇಕು, ಈ ಟೆಸ್ಟ್ ಅಲ್ಲೂ ಹಂಗೆ ತೆಗಿಬೇಕಂತ ಆಸೆ. ತೆಗಿತೀಯಾ? ಎಸ್ ಮ್ಯಾಮ್. ಚೆನ್ನಾಗಿ ಓದ್ತೀಯಾ? ಎಸ್ ಮ್ಯಾಮ್. ತೆಗಿ. ಮಾಡ್ಬೇಕು, ಆಯ್ತಾ? ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಚೆನ್ನಾಗಿ ಓದ್ಬೇಕು. ಟೈಮು ಹೋಗಿರೋ ಟೈಮು ಮತ್ತೆ ಸಿಗಲ್ಲ. Thank you. Okay, clap. Next ಬಂದು ಸ್ನೇಹ. ಸೊ ನಮ್ಮ ಸ್ನೇಹ ಬಂದ್ಬಿಟ್ಟು ತುಂಬಾ ನನಗೆ ತುಂಬಾ ಅವಳ ಮೇಲೆ ಪ್ರೌಡ್. ಯಾಕೆ ಗೊತ್ತಾ? 99%. ಅದು ಮೀನಿಂಗ್ ಏನು? 1 ಮಾರ್ಕ್ಸ್ ಅಷ್ಟೇ ಅವರು ಮಾಡಿರೋದು. FA3 ಮತ್ತೆ FA4 ಎರಡರಲ್ಲೂ. ಸೊ ಅವಳಲ್ಲಿ ಹಾಗೆ ಅಂತ ಹೇಳ್ತಾ ಇರೋದಲ್ಲ, ಆದ್ರೆ ಅವಳ ತರ ಸೆಂಟರ್ ಆಗಿ ಓದೋದು ಕಲೀರಿ. ಅರ್ಥ ಆಗ್ತಾ ಇದೆಯಾ? ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮಕ್ಕಳೇ. ಸೊ ನಿಂದು 2 ಗಿಫ್ಟು, ಇದೊಂದು ಕ್ಲಾಪ್. ಹಿಂಗೆ ಚೆನ್ನಾಗಿ ಓದ್ತಾ ಇರು, 99% ತೆಗಿತಾ ಇರು, 100% ಆಗ್ಬೇಕದು. ಓಕೆ
ಓಕೆ ನೆಕ್ಸ್ಟ್ ಋಷಿ. ನಮ್ಮ ಋಷಿ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಡೇಗೆ ಅವನು ಬೆಸ್ಟ್ ಸ್ಪೀಚ್ ಹೇಳಿ ಈ ಗಿಫ್ಟ್ ಅವನು ಗೆದ್ದಿದ್ದಾನೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿಮ್ಮ ಭವಿಷ್ಯ ಇನ್ನೂ ಚೆನ್ನಾಗಿದೆ. ಓಕೆ, ಹಂಗಂತ ಬರೀ ಬೈನಾಕುಲರ್ ನೋಟೋ ಖುಷ ಪಡಬೇಡ. ಮನೆಯಲ್ಲಿ ಏನು ನಡೀದೆ. ನೆಕ್ಸ್ಟ್ ಬಂದು ರಕ್ಷಿತ್. ಸೊ ನಮ್ಮ ರಕ್ಷಿತ್ ಬಂದು ಈ ಸಲ ಎ ಗ್ರೇಡ್ ಕಟ್ಟಿದ್ದಾನೆ. ಆ ಕಾರಣ ಚೆನ್ನಾಗಿ ಓದಿ ಬರ್ದು ಇನ್ನೂ ಚೆನ್ನಾಗಿ ಬರಬೇಕು ಮಾರ್ಕ್ಸ್ ಅಂತ ನನ್ನ ಅನಿಸಿಕೆ. ಓಕೆ, ಮಾಡ್ತೀಯಾ? ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯಾ? ಬಂದು ಧ್ರುವ. ಸೊ ನಮ್ಮ ಧ್ರುವನು ಸಹ ಓದ್ಬಿಟ್ಟು ಚೆನ್ನಾಗಿ ಎ ಗ್ರೇಡ್ ತೆಗೆದಿದ್ದಾನೆ. ಆ ಕಾರಣಕ್ಕೆ ಅವನಿಗೆ ಗಿಫ್ಟ್ ಓಪನ್ ಮಾಡಿದ್ರು. ಬಂದು ಅಗಸ್ತ್ಯ. 85% ಓದಿದ್ದಾನೆ. ಆ ಕಾರಣಕ್ಕೆ ಅವನಿಗೆ ಓಪನ್ ಮಾಡು. ಚೆನ್ನಾಗಿ ಓದ್ತೀಯಾ? 99% ತೆಗಿತೀಯಾ? ಮುಂದೆ ಇನ್ನೂ ಚೆನ್ನಾಗಿ ಓದ್ಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬಂದು ಮಿಥುನ್. ಬಂದ್ಬಿಟ್ಟು ಈ ಸಲ 90% ತೆಗಿದ್ದಾನೆ. ಆ ಕಾರಣಕ್ಕೆ ಅವನಿಗೂ ಸಹ ಇಷ್ಟು ಸ್ಪೆಷಲ್ ಸಿಕ್ತು. ಓಕೆ, ಇನ್ನೂ ಚೆನ್ನಾಗಿ ಓದಬೇಕು, ಇನ್ನು ಮ್ಯಾಥ್ಸಲ್ಲೂ ಚೆನ್ನಾಗಿ ಓದಬೇಕು, 99% ಬರಬೇಕು ಅಂತ ನನ್ನ ಆಸೆ. ಮಾಡ್ತೀಯಾ? ಓಕೆ, ಸೊ ಇದು 91% ತೆಗಿರೋದಕ್ಕೆ ಬಂದಿರೋದು. ಇನ್ನೂ ಚೆನ್ನಾಗಿ 99% ತೆಗಿಬೇಕು. ಓಕೆ, ತೆಗಿತೀಯಾ? ನೆಕ್ಸ್ಟ್ ಬಂದು ಸಜೋಶ್ನ. ಸಜೋಶ್ನೂ ಸಹ 99% ತೆಗಿದ್ದಾರೆ. ಇಲ್ಲೇ ಚೆನ್ನಾಗಿ ಓದ್ತಾ ಇರಬೇಕು, ಪರ್ಸೆಂಟೇಜ್ ಡೌನ್ ಆಗಬಾರ್ದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬಂದು ಮಹೇಂದ್ರ. ನಮ್ಮ ಮಹೇಂದ್ರನು ಬಂದು ಈ ಸಲ ಡಿಸ್ಟಿಂಕ್ಷನ್ ತೆಗೆದ್ಬಿಟ್ಟು ಓಕೆ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ಒಂದು ಮೈಂಡ್ ಇಂಪ್ರೂವ್ಮೆಂಟ್ ಕೊಡ್ತಾ ಇರೋದು. ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಜಾನ್ವಿ ಎ ಗ್ರೇಡ್ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅವಳಿಗೆ ಬಿಟ್ಟು ಓಪನ್ ಮಾಡಿ. ಚೆನ್ನಾಗಿ ಇನ್ನು ಬರ್ದು ಕಲಿ. ಓಕೆ, ಹೀಗೆ ಹೋಗ್ತೀಯಾ? ನೆಕ್ಸ್ಟ್ ಬಂದು ಪುನೀತ್. ಸೊ ನಮ್ಮ ಪುನೀತ್ ಸಹ ಎ ಗ್ರೇಡ್ ತೆಗೆದು ಈ ಗಿಫ್ಟ್ ಗೆದ್ದಿದ್ದಾನೆ. ಸೊ ಈ
ನೆಕ್ಸ್ಟ್ ಕನುಷ್. ಕನುಷ್, ನೀನು ಹೀಗೆ ಓದಿದ್ರು ಚೆನ್ನಾಗಿ ಬರೀಬೇಕಂತ ಈ ಗಿಫ್ಟ್ ಕೊಟ್ಟಿರೋದು ನಿನಗೆ. ಅದೇ ನನಗೆ 99% ತೆಗಿತೀಯ ನೆಕ್ಸ್ಟ್ ಟೈಮ್. ಓಕೆ. ನಮ್ಮ ಚಿರಂತು ಸಹ ಎ ಪ್ಲಸ್ ಹೇಳಿದ್ದಾನೆ. ಚೆನ್ನಾಗಿ ಓದ್ತಿದ್ದಾನೆ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಬಂದು ಯಶ್ವಂತ್. ನಮ್ಮ ಯಶ್ವಂತ್ ಸಹ ಕನ್ಸಿಸ್ಟೆಂಟ್ ಎ ಪ್ಲಸ್ ವಿನ್ನರು. ಈಗ ಚೆನ್ನಾಗಿ ಓದಿದ್ದಾನೆ. ಬಂದು ಹಂಸವೇಣಿ, ಅವಳು ಸಹ 96%